ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಆ್ಯಂಡ್ ಇವತ್ತಿನ ಟೈಟಲ್ ನೀವು ನೋಡ್ದಂಗೆ ಇವತ್ತು ನಾನು ಅಪಾರ್ಟ್ಮೆಂಟ್ ಟೂರ್ನ ಕೊಡ್ತಾ ಇದ್ದೀನಿ. ಬಟ್ ನೀವು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು, ನಾನಿನ್ನೂ ನನ್ನ ಹಳೆ ರೂಮಲ್ಲೇ ಇದ್ದೀನಿ, ಇನ್ನೂ ಶಿಫ್ಟ್ ಆಗಿಲ್ಲ. ಈ ಬರೋ ಟ್ಯೂಸ್ಡೇ ಇಲ್ಲ ವೆಡ್ನೆಸ್ಡೇ ಒಳಗಡೆ ಶಿಫ್ಟ್ ಆಗಿಬಿಡ್ತೀನಿ. ನಿನ್ನೆ ಹೋಗ್ಬಿಟ್ಟು ಫುಲ್ ಕ್ಲೀನ್ ಮಾಡಿಬಿಟ್ಟು ಬಂದೆ ನಾನು ರಿತಿಕಾ ಅಪಾರ್ಟ್ಮೆಂಟ್ನ. ಸೊ ಇವಾಗ ನಾನು ನಿಮಗೆ ಅಪಾರ್ಟ್ಮೆಂಟ್ ಟೂರ್ನ ಕೊಡ್ತೀನಿ. ಸೊ ಯಾವುದೇ ಥರ ಮಾಡ್ತೀರಾ ಬನ್ನಿ ಹೋಗೋಣ. ನಾನಿರೋ ಅಪಾರ್ಟ್ಮೆಂಟ್ ಇದೆ, ದೊಡ್ಡ ಬಿಲ್ಡಿಂಗ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದರಲ್ಲೇ ನಾನಿರೋದು ಇವಾಗ. ಸೊ ನಾನು ಫಸ್ಟು ನಿಮಗೆ ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಮತ್ತು ಸೊಸೈಟಿ ಹೇಗಿದೆ ಅಂತ ತೋರಿಸ್ಬಿಟ್ಟು ಆಮೇಲೆ ನನ್ನ ಅಪಾರ್ಟ್ಮೆಂಟ್ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಈ ಕಾರ್ಡ್ ನಮಗೆ ಓನರ್ ಕೊಟ್ಟರು. ಸೊ ಈ ಕಾರ್ಡ್ ಟ್ಯಾಪ್ ಮಾಡಿದ್ರೇ ಒಳಗಡೆ ಹೋಗೋಕ್ಕೆ ಆಗೋದು. ಇದೇ ನಮ್ಮ ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಆ್ಯಂಡ್ ಈ ಕಾರ್ಡ್ ನಾವು ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ಹೋಗಬೇಕು. ಸೊ ಇಲ್ಲಿ ಇದನ್ನು ಟ್ಯಾಪ್ ಮಾಡಬೇಕು. ಇವಾಗ ಆಲ್ರೆಡಿ ಓಪನ್ ಇದೆ, ಸೊ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಮಕ್ಕಳು ಇಲ್ಲಿಂದನೇ ಕಾಣ್ತಾ ಇದ್ದಾರೆ. ಆ್ಯಂಡ್ ಫಸ್ಟ್ ನಾನು ನಿಮಗೆ ಸೊಸೈಟಿ ಟೂರ್ ಕೊಡ್ತೀನಿ. ಸೊ ನೋಡ್ಬೋದು ನೀವಿಲ್ಲಿ, ಇದು ನಾನಿರೋ ಇವಾಗ ಕರೆಂಟ್ಲಿ ಇರೋ ಅಪಾರ್ಟ್ಮೆಂಟ್ ಸೊಸೈಟಿ. ಇಲ್ಲಿರೋ ಎಲ್ಲ ಅಪಾರ್ಟ್ಮೆಂಟೂ 32 ಇಲ್ಲ 33 ಫ್ಲೋರ್ಸ್ ಇದೆ ಎಲ್ಲನೂ. ಇಲ್ಲಿ ನೀವು ನೋಡ್ಬೋದು ಸುತ್ತಮುತ್ತ ಎಷ್ಟು ಗ್ರಾಸ್, ಪ್ಲಾಂಟ್ಸ್ ಮತ್ತು ಟ್ರೀಸ್ ಎಲ್ಲ ಇದೆ ಅಂತ. ಸೊ ನನಗೆ ಈ ಥರ ಗ್ರೀನರಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಕಮ್ಯುನಿಟಿ ನಂಗೆ ಯಾಕೆ ಇಷ್ಟ ಆಯಿತು ಅಂದರೆ ತುಂಬ ಪಾರ್ಕ್ ಇದೆ ಮತ್ತು ಇಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಕಮ್ಯುನಿಟೀಸ್ ಜಾಸ್ತಿ ಇದೆ. ಆ್ಯಂಡ್ ಆ ಕಡೆ ಮಕ್ಕಳು ಆಡೋ ಶಬ್ದ ಬರ್ತಿದೆ. ನಾನು ನಮಗೆ ಆಮೇಲೆ ಪಾರ್ಕ್ನ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ಇವರಿಬ್ಬರು ರೋಲರ್ ಸ್ಕೇಟ್ಸ್ ಮಾಡ್ತಿದ್ದಾರೆ ಅಂತ. ಗೊತ್ತಿಲ್ಲ, ಅವನು ಸ್ಟಾಪ್ ಮಾಡ್ದೆ ಸದ್ಯಕ್ಕೆ. ಸೊ ಎನಿವೇಸ್, ಆ್ಯಂಡ್ ನಾನು ಹೇಳ್ತಿರೋ ಹಾಗೆ ಆವಾಗಲೇ ಇದು ಫ್ಯಾಮಿಲಿ ಓರಿಯೆಂಟೆಡ್ ಕಮ್ಯುನಿಟಿ ಇದೆ. ತುಂಬಾ ಪೀಸ್ಫುಲ್ ಆಗಿದೆ. ನೀವು ನೋಡ್ಬೋದು ಶಬ್ದ ಏನೂ ಬರ್ತಿಲ್ಲ, ಮಕ್ಕಳು ಆಡೋ ಶಬ್ದ ಬಿಟ್ಟು. ಸೊ ಹೀಗೆ ನಡ್ಕೊಂಡು ಹೋದರೆ ಆ ಕಡೆ ಇನ್ನು ಸ್ವಲ್ಪ ದೂರ, ಸ್ವಲ್ಪ ಆ ಕಡೆ ಬಂದರೆ ಇನ್ನೊಂದು ಎಂಟ್ರೆನ್ಸ್ ಕಾಣುತ್ತೆ. ಸೊ ಅದು ರೋಡ್ದು ಇನ್ನೊಂದು ಹಂತಕ್ಕೆ ಕನೆಕ್ಟ್ ಆಗುತ್ತೆ. ಅದು ನೋಡ್ಬೋದು ನೀವು ಎಷ್ಟು ಲೈಕ್ ಗ್ರೀನರಿಯಿಂದ ಇದೆ ಅಂತ. ಐ ಮೀನ್ ಇವರು ಕಟ್ಟೋ ಅಪಾರ್ಟ್ಮೆಂಟ್ಸ್ ಕೂಡ ತುಂಬ ಕಟ್ತಾರೆ, ಹಾಗೆ ಇವರು ಮರಗಳು ಗಿಡಗಳನ್ನು ಕೂಡ ಬೆಳೆಸ್ತಾರೆ. ಇಲ್ಲಿ ಎಮರ್ಜೆನ್ಸಿ ಫೈರ್ಗೆ ಲೈಕ್ ಎಸ್ಟಿಂಗ್ವಿಷರ್ಸ್ ಇದೆ, ಫೈರ್ ಎಸ್ಟಿಂಗ್ವಿಷರ್ಸ್. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಲ್ಲ ಡಸ್ಟ್ಬಿನ್ ಇಲ್ಲೇ ಹಾಕ್ತಾರೆ. ಲೈಕ್ ಅಪಾರ್ಟ್ಮೆಂಟಲ್ಲಿರೋ ವೇಸ್ಟ್ ಎಲ್ಲ ಇಲ್ಲೇ ತೊಗೊಂಬಂದು ಹಾಕಬೇಕು. ಆ್ಯಂಡ್ ಈ ಕಡೆ ಬಂದರೆ ಒಂದು ಸ್ಕೂಲಿಲ್ಲ ಅಪಾರ್ಟ್ಮೆಂಟ್ ಏನು ಅಂತ ಗೊತ್ತಿಲ್ಲ, ಬಟ್ ಮಕ್ಕಳು ಇಲ್ಲಿ ತುಂಬ ಜನ ಇದ್ದರು. ನಾನು ಇನ್ನೊಂದು ದಿನ ಬಂದಾಗ ಇಲ್ಲಿ ತುಂಬ ಜನ ಮಕ್ಕಳಿದ್ರು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇದು ಫೌಂಟೇನ್ ಅನ್ಕೊತೀನಿ. ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಸ್ಕೂಲ್ ಮಕ್ಕಳಿದ್ದಾರೆ. ಆ ಕಡೆ ಎಕ್ಸಿಟಿಂದ ಒಂದ್ಸರಿ ತೋರಿಸ್ತೀನಿ. ಆ ಕಡೆ ಎಕ್ಸಿಟ್ ನಾನು ಯಾವತ್ತೂ ಎಂಟ್ರೆನ್ಸ್ ನಾನು ಯಾವತ್ತೂ ಹೋಗಿಲ್ಲ, ಬಟ್ ಒಂದ್ಸರಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇದು ಪ್ರಾಬಬ್ಲಿ ಪ್ರೀ ನರ್ಸರಿ ಅನ್ಕೊತೀನಿ, ಬಿಕಾಸ್ ಇಲ್ಲಿ ಚಿಕ್ಕ ಮಕ್ಕಳಿಗೆ ಪ್ರೀ ನರ್ಸರಿಯಲ್ಲಿ ಏನೇನಿದೆಯೋ ಅದೆಲ್ಲ ವ್ಯವಸ್ಥೆ ಇಲ್ಲಿದೆ. ಪುಟ್ಟ ಸ್ಲೈಡ್ಸು ಮತ್ತು ಆಡೋದು ಎಲ್ಲ ಇಲ್ಲಿದೆ. ಇಲ್ಲಿಂದ ಕಾಣ್ತಿದೆ, ಕ್ಯಾಮ್ರಲ್ಲಿ ಕಾಣ್ತಿಲ್ಲ. ಸೊ ಇದೊಂದು ಪ್ರೀ ನರ್ಸರಿ ಅನ್ಕೊತೀನಿ, ಪ್ಲೇ ಸ್ಕೂಲ್ ಅನ್ಕೊತೀನಿ. ಇದು ಇಲ್ಲಿರೋ ಅಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ರೋಡಿಂದ ಈ ಕಡೆ ಬಂದೆ. ಫಸ್ಟ್ ಟೈಮ್ ನಾನು ಈ ಕಡೆ ಬರ್ತಿರೋದು. ಆ್ಯಕ್ಚುಲಿ ಇಷ್ಟು ವರ್ಷ ಆದಮೇಲೆ ಈ ಕಡೆ ಫಸ್ಟ್ ಟೈಮ್ ಬರ್ತಿದ್ದೀನಿ. ಆ್ಯಂಡ್ ಏರಿಯಾ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಕಡೆ ಏನೋ ಅಂಗಡಿ ಇದೆ, ಟೂರಿಸ್ಟ್ ಸ್ಪಾಟ್ ಥರ ಇದೆ, ಬಟ್ ಟೂರಿಸ್ಟ್ ಸ್ಪಾಟ್ ಅಲ್ಲ ಇದು. ಆ ಕಡೆ ಒಂದು ದೊಡ್ಡ ಪಾರ್ಕ್ ಇದೆ. ನಾನು ಇವಾಗ ಸದ್ಯಕ್ಕೆ ಪಾರ್ಕ್ನ ನಾನು ತೋರಿಸಲ್ಲ. ಪಾರ್ಕ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಬಿಕಾಸ್ ಇಲ್ಲಿ ಪಾರ್ಕೇ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಥರ. ಸೊ ನಾನು ವಾಪಸ್ ನನ್ನ ಸೊಸೈಟಿ ಒಳಗಡೆ ಹೋಗ್ತೀನಿ. ಸೊ ಇದು ಇನ್ನೊಂದು ಎಂಟ್ರೆನ್ಸ್. ಆ ಕಡೆಯಿಂದ ಒಂದು ಎಂಟ್ರೆನ್ಸ್ ಆದರೆ ಈ ಕಡೆಯಿಂದ ಇನ್ನೊಂದು ಎಂಟ್ರೆನ್ಸ್. ಸೊ ಅಪಾರ್ಟ್ಮೆಂಟ್ ಟೂರ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಇನ್ನೊಂದೇನೆಂದರೆ ಇಲ್ಲಿ ಇವಾಗ ಮೇ ವೆಕೇಷನ್ಸ್ ನಡೀತಿದೆ, ಅದಕ್ಕೆ ಸ್ವಲ್ಪ ಜನರು ಕಮ್ಮಿ ಇದ್ದಾರೆ. ಇಲ್ಲಾಂದರೆ ವರ್ಕ್ ಡೇಸ್ ಇದ್ದರೆ ತುಂಬ ಸಿಕ್ಕಾಪಟ್ಟೆ ಇಲ್ಲಿ ಜನರು ಹೋರಾಡ್ತಾ ಇರ್ತಾರೆ. ಇವಾಗ ವೆಕೇಷನ್ ಇರೋದ್ರಿಂದ ಎಲ್ಲರೂ ಅವ್ರವ್ರ ಹೋಮ್ ಟೌನ್ಸ್ಗೆಲ್ಲ ಹೋಗಿರ್ತಾರೆ. ಈ ವೆದರ್ ಅಂತೂ ಚೆನ್ನಾಗಿದೆ. ಲೈಕ್ ಹಿಂದೆಯಿಂದ ಗ್ಲೇರ್ ಹೊಡಿತಿದೆ, ಬಟ್ ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಗ್ಲೋ ಬಂದಿದೆ ತುಂಬ ದಿನ ಆದಮೇಲೆ. ಲೈಕ್ ಇಲ್ಲೆಲ್ಲ ಪಿಂಪಲ್ಸ್ ತುಂಬ್ಕೊಂಡ್ಬಿಟ್ಟಿತ್ತು, ಬಟ್ ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಿದೆ ಇಲ್ಲಿ. ಬಟ್ ಎನಿವೇಸ್ ಅಪಾರ್ಟ್ಮೆಂಟ್ ಟೂರ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಸ್ಟಾಪ್ ಮಾಡಿದ್ದೆ, ಲೈಕ್ ಈ ಸ್ಟ್ಯಾಚೂಸ್ ಹತ್ರ ಸ್ಟಾಪ್ ಮಾಡಿದ್ದೆ, ಫೌಂಟೇನ್ ಹತ್ರ. ಸೊ ಇವಾಗ ಇಲ್ಲಿ ಲೈಕ್ ಆ ಕಡೆಯಿಂದ ನಾನು ಈ ಕಡೆ ಬರ್ತಾಯಿದ್ದೀನಿ ವಾಪಸ್. ಇಲ್ಲಿ ನೋಡ್ಬೋದು ಕಮ್ಯುನಿಟಿ ಒಳಗಡೆನೇ ಪಾರ್ಕ್ ಇದೆ. 2 ಥರ ಪಾರ್ಕ್ ಇದೆ ಆ್ಯಕ್ಚುಲಿ. ಒಂದು ಪಾರ್ಕ್ ಇಲ್ಲಿದೆ, ಇನ್ನೊಂದು ಪಾರ್ಕ್ ಆ ಕಡೆ ಇದೆ, ತೋರಿಸ್ತೀನಿ. ಸೊ ಈ ಕಡೆ ಹೋದರೆ ಪಾರ್ಕ್, ಆ್ಯಂಡ್ ಈ ಕಡೆ
ಏನಿದೆ ಅಂತ ನಾನು ನೋಡಿಲ್ಲ, ನೋಡ್ತೀನಿ ಒಂದ್ಸರಿ. ಅದು ರಾಂಗ್ಶಾಂಗ್ ಕಮ್ಯುನಿಟಿ, ಈ ಕಮ್ಯುನಿಟಿ ಹೆಸರು ರಾಂಗ್ಶಾಂಗ್ ಅಂತ. ಸೊ ಈ ಕಮ್ಯುನಿಟಿದು ಪ್ರಾಬಬ್ಲಿ ಏನಾದರೂ ಸಮಸ್ಯೆ ಏನಾದರೂ ಇದ್ದರೆ ಅದ್ರದ್ದು ಅಂದ್ಕೊತೀನಿ. ಈ ಕಡೆ ಒಂದ್ಸರಿ ತೋರಿಸ್ಬಿಟ್ಟು ಆಮೇಲೆ ಪಾರ್ಕ್ ಕಡೆ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಒಂದು ಚಿಕ್ಕ ಪಾಂಡ್ ಥರ ಮಾಡಿದ್ದಾರೆ ಇಲ್ಲಿ. ಇನ್ನು ನಾನು ನೋಡೇ ಇಲ್ಲ ಈ ಕಮ್ಯುನಿಟಿಲಿರೋದು. ಸೊ ಇಲ್ಲಿ ನೋಡ್ಬೋದು ಚಿಕ್ಕ ಪಾಂಡ್ ಥರ ಮಾಡಿಬಿಟ್ಟು, ಏನು ಫಿಶಸ್ ಏನೂ ಇಲ್ಲ ಸದ್ಯಕ್ಕೆ, ಬಟ್ ಚೆನ್ನಾಗಿದೆ. ಇವಾಗ ನಾವು ಡೆಲಿವರಿ ಪಾರ್ಸೆಲ್ ಏನಾದರೂ ಬಂದರೆ ಇಲ್ಲೇ ಕನೆಕ್ಟ್ ಮಾಡಬೇಕು. ಸೊ ಓಕೆ, ಇದೊಂದು ನೋಡ್ಕೊಂಡಿರ್ತೀನಿ. ಈ ಕಡೆ ಬಂದು ಒಳ್ಳೇದಾಯಿತು, ಬಿಕಾಸ್ ನನಗೆ ಇದು ಬೇಕಾಗಿತ್ತು ಅಡ್ರೆಸ್ಸು. ಇವಾಗ ನಾನು ಕರೆಂಟ್ಲಿ ಎಲ್ಲ ಪಾರ್ಸೆಲ್ ಎಲ್ಲ ಕಲೆಕ್ಟ್ ಮಾಡೋದು ನಮ್ಮ ಸ್ಕೂಲ್ ಬಿಲ್ಡಿಂಗ್ ಹತ್ರ. ಸೊ ಇವಾಗ ಇಲ್ಲಿ ಬಂದು ಇಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಸೂಪರ್ ಮಾರ್ಕೆಟ್ ಇದೆ. ಇದ್ರ ಎಂಟ್ರೆನ್ಸ್ ಇಲ್ಲಿ ಅಲ್ಲ, ಆ ಕಡೆ ಇರುತ್ತೆ. ಸೊ ಸೂಪರ್ ಮಾರ್ಕೆಟ್ ಇಷ್ಟೇ ಹತ್ರ ಇದೆ ನಮ್ಮದು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ಎಕ್ಸಿಟ್ ಇದೆ, ಇಲ್ಲೊಂದು ಎಕ್ಸಿಟ್ ಇದೆ. ಎಕ್ಸಿಟ್ ಅಂದರೆ ಎಂಟ್ರೆನ್ಸ್, ಎಕ್ಸಿಟ್ ಎಂಟ್ರೆನ್ಸ್ ಎರಡೂ ಒಂದೇ. ಸೊ ಇಲ್ಲೊಂದು ಎಂಟ್ರೆನ್ಸ್ ಇದೆ. ಆ್ಯಂಡ್ ಈ ಕಡೆ ಹೋಗೋಣ ಇವಾಗ. ನಾನು ಅಲ್ಲಿಂದ ಪಾರ್ಕ್ ಅಂದೆ ಅಲ್ವಾ, ನಾನು ಈ ಕಡೆಯಿಂದನೇ ನಾನು ಪಾರ್ಕ್ ತೋರಿಸ್ತೀನಿ. ಸೊ ಅಲ್ಲಿಂದ ಅಲ್ಲಿಂದ ಬಂದಿದ್ದರೆ ನಾನು ಇಲ್ಲಿ ಕನೆಕ್ಟ್ ಆಗ್ತಿತ್ತು. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಸೀಟಿಂಗ್ ಏರಿಯಾ ಇದೆ, ಚೈನೀಸ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಅದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೀವು ನೋಡ್ಬೋದು ಇದೊಂದು ಸೀಟಿಂಗ್ ಏರಿಯಾ ಇದೆ. ಆ್ಯಂಡ್ ಈ ಕಡೆ ಬಂದರೆ ಅಡಲ್ಟ್ಸ್ಗೆ ಇವಾಗ ಇದು ಇಂಡಿಯಾದಲ್ಲೂ ಇದೆ. ಇವಾಗ ಪಾರ್ಕಲ್ಲೆಲ್ಲ ಹಾಕಿರ್ತಾರೆ ಎಕ್ಸಸೈಸ್ ಮಾಡೋದು. ಸೊ ಇಲ್ಲಿ ನೋಡ್ಬೋದು ಎಲ್ಲ ಲೈಕ್ ಇದು ಅಡಲ್ಟ್ಸ್ಗೆ ಅನ್ಕೊತೀನಿ, ಚಿಕ್ಕ ಮಕ್ಕಳು ಮಾಡ್ಬೋದು, ಬಟ್ ಪೇರೆಂಟ್ಸ್ ಸೂಪರ್ವಿಷನಿಂದ. ಸೊ ಇಲ್ಲೆಲ್ಲ ಎಕ್ಸಸೈಸ್ ಮಾಡೋದೆಲ್ಲ ಹಾಕಿದ್ದಾರೆ ದೊಡ್ಡವ್ರಿಗೆ. ಸೊ ಇಲ್ಲೆಲ್ಲ ಅದೇ ಇರೋದು. ಆ್ಯಂಡ್ ಸೀಟಿಂಗ್ ಏರಿಯಾ ಕೂಡ ಇದೆ. ಇಲ್ಲಿ ದೊಡ್ಡದಾಗಿ ಏರಿಯಾ ಏನಕ್ಕಿದೆ ಅಂದರೆ, ಲೈಕ್ ಕೆಲವರು ಆಂಟಿಗಳು ಏನು ಮಾಡ್ತಾರೆ, ಇಲ್ಲಿ ರಾತ್ರಿ ಹೊತ್ತಾದರೆ ಬಂದು ಡ್ಯಾನ್ಸ್ ಮಾಡ್ತಾರೆ. ಸೊ ಅದಕ್ಕೆ ಇಷ್ಟು ದೊಡ್ಡ ಏರಿಯಾ ಇದೆ. ಆ್ಯಂಡ್ ನಮ್ಮ ಮಕ್ಕಳು ಕೂಡ ಆಡ್ತಾ ಇರ್ತಾರೆ. ಸೊ ಚೆನ್ನಾಗಿರುತ್ತೆ ಇಲ್ಲಿ ಸಾಯಂಕಾಲ ಹೊತ್ತು ಬಂದು ನೋಡೋಕ್ಕೆ. ಸೊ ಈ ಏರಿಯಾಯಿಂದ ನಾನು ಚಿಕ್ಕ ಮಕ್ಕಳ ಪಾರ್ಕ್ ಏರಿಯಾ ಕಡೆ ಹೋಗ್ತೀನಿ. ಸೊ ಅಲ್ಲೆಲ್ಲ ನೀವು ನೋಡ್ಬೋದು ಪಾರ್ಕಿಂಗ್ ಇದೆ. ನನ್ನ ಹತ್ರ ಬೈಕ್ ಇಲ್ಲ, ಇಲ್ಲಾಂದರೆ ಇಲ್ಲೇ ಬಂದು ಪಾರ್ಕ್ ಮಾಡ್ಬೋದಾಗಿತ್ತು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ಪೀಸ್ಫುಲ್ ಆಗಿದೆ ಅಂತ. ಪಕ್ಷಿಗಳ ಸೌಂಡ್ ಮತ್ತು ಇದೆಲ್ಲ ನನಗೆ ಕ್ಯಾಂಪಸಲ್ಲಿ ಸಿಗ್ತಿತ್ತು, ಬಟ್ ಇಷ್ಟೊಂದು ಪೀಸ್ಫುಲ್ ಆಗಿರ್ತಿರ್ಲಿಲ್ಲ. ಅಲ್ಲಿ ಅಕ್ಕಪಕ್ಕ ಡೋರ್ ಹಾಕೋದು ಮತ್ತು ಅದೇ ಕೇಳಿಸ್ತಿತ್ತು ಸೌಂಡು. ಬಟ್ ಇಲ್ಲಿ ಅಂತೂ ಲೈಕ್ ತುಂಬ ಪೀಸ್ಫುಲ್ ಆಗಿದೆ. ಇಲ್ಲಿ ನೋಡಿ ಕುರಿ ಅನ್ಕೊತೀನಿ, ಬಟ್ ಗ್ರಾಸ್ ಬರೀ ಬಾಡಿವರೆಗೂ ಇದೆ ಅಷ್ಟೇ. ಮುಖದ ಮೇಲೆ ಗ್ರಾಸ್ ಬೆಳೆಸಿಲ್ಲ, ಇಲ್ಲ ಕಟ್ಟಾಗಿಬಿಟ್ಟಿದೆ ಗೊತ್ತಿಲ್ಲ. ಸೊ 2 ಕುರಿ ಇದೆ ಇಲ್ಲಿ. ಆ್ಯಂಡ್ ಅಲ್ಲೊಂದು ಕುರಿ ಇದೆ. ಇಲ್ಲಿ ನೋಡ್ಬೋದು ಎಲ್ಲ ಫುಲ್ ಸೀಟಿಂಗ್ ಏರಿಯಾ. ನಾನಂತೂ ವೇಟ್ ಮಾಡ್ತಾಯಿದ್ದೀನಿ ಇಲ್ಲಿ ಯಾವಾಗ ಬಂದು ಶಿಫ್ಟ್ ಆಗ್ತೀನಿ ಅಂತ. ನಾನು ಮುಂಚೆನೇ ಶಿಫ್ಟ್ ಆಗಬೇಕಾಗಿತ್ತು, ಬಿಕಾಸ್ ತುಂಬ ಚೆನ್ನಾಗಿದೆ ಇದು. ಸೊ ಈ ಚಿಕ್ಕ ಮಕ್ಕಳ ಪಾರ್ಕ್ ಹೋಗೋಕ್ಕೆ 2 ಎಂಟ್ರೆನ್ಸ್ ಇದೆ. ಇಲ್ಲೊಂದು ಎಂಟ್ರೆನ್ಸ್ ಇದೆ, ಇಲ್ಲೊಂದು ಎಂಟ್ರೆನ್ಸ್ ಇದೆ. ನಾನು ಈ ಎಂಟ್ರೆನ್ಸ್ ತೊಗೊತೀನಿ ಇವಾಗ. ಮಕ್ಕಳು ಆಡೋದು ಇಲ್ಲಿಗೆ ಕೇಳಿಸ್ತಾ ಇದೆ ನನಗೆ. ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಲೈವ್ಲಿ ಆಗಿರುತ್ತೆ ಅಂತ. ನೀವು ನೋಡ್ತಿರ್ಬೋದು ಚಿಕ್ಕ ಮಕ್ಳು ಹೆಂಗೆ ಆಡ್ತಿದ್ದಾರೆ ಅಂತ. ಸೊ ಎಲ್ಲ ಪ್ಲೇ ಏರಿಯಾ. ನಾನು ರಾತ್ರಿ ಬಂದೊಂದ್ಸರಿ ಆಡ್ತೀನಿ. ಪ್ರಾಬಬ್ಲಿ ನನ್ನ ಹೈಟ್ಗೂ ಕೂಡ ಇದು ಸಾಕಾಗುತ್ತೆ ಅಂತ ರಿತಿಜಿಕ ಜೊತೆ ಬಂದು ನಾನು ಆಡ್ತೀನಿ ಇಲ್ಲಿ. ಯಾರು ನೋಡ್ದಿರೋವಾಗ ಆಡ್ತೀನಿ. ನನ್ನ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ನನಗೆ, ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ. ಸೊ ಎನಿವೇಸ್ ಇದು ಕಿಡ್ಸ್ ಪಾರ್ಕ್ ಏರಿಯಾ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲರೂ ಆಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಈ ಕಡೆ ಬಂದರೆ ಇಲ್ಲೊಂದು ಟೇಬಲ್ ಟೆನ್ನಿಸ್ ಕೋರ್ಟ್ ಇದೆ. ಆ್ಯಂಡ್ ಈ ಮಕ್ಕಳು ಇಲ್ಲಿ ಬಂದುಬಿಟ್ಟಿದ್ದಾರೆ ರೋಲರ್ ಸ್ಕೇಟಿಂಗ್ಸ್ ಮಾಡಿಕೊಂಡು. ಅಲ್ಲಿ ಟೇಬಲ್ ಟೆನ್ನಿಸ್ ಕೋರ್ಟ್ ಇದೆ, ಎಲ್ಲರೂ ಆಡ್ತಿದ್ದಾರೆ ಅಲ್ಲೂ. ಅಲ್ಲಿ ನೀವು ನೋಡ್ಬೋದು ಟೇಬಲ್ ಟೆನ್ನಿಸ್ ಕೋರ್ಟ್ ಇದೆ ಅಂತ. ಆ್ಯಂಡ್ ಎನಿವೇಸ್ ಈ ಕಡೆ ಬರೋಣ. ಆ್ಯಂಡ್ ಪಾರ್ಕಿಂದ ಈ ಕಡೆ ಬಂದರೆ ನಮ್ಮ ಬಿಲ್ಡಿಂಗ್ ಕಾಣಿಸುತ್ತೆ. ಈ ಬಿಲ್ಡಿಂಗ್ ಕಾಣ್ತಿದೆ ಅಲ್ವಾ, ಇದೇ ನಾನಿರೋ ಬಿಲ್ಡಿಂಗ್. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಇದು ಕೂಡ 32 ಫ್ಲೋರ್ಸ್ ಇಲ್ಲ 33 ಫ್ಲೋರ್ಸ್ ಎಷ್ಟೋ ಇದೆ. ಸೊ ನಾನಿವಾಗ ನಿಮಗೆ ಒಳಗಡೆ ತೋರಿಸ್ತೀನಿ. ಇವಾಗ ಇಲ್ಲೂ ಕೂಡ ನಾನು ಈ ಕಾರ್ಡ್ನ ಟ್ಯಾಪ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಎಲಿವೇಟರ್ಗೆ ಕಾಯೋದು. ಇಷ್ಟೊಂದು ಲಿಫ್ಟ್ಸ್ ಇದೆ, ಬಟ್ ಬರೋದು ತುಂಬ ಲೇಟು. ಸೊ ಯಾರು ಬೇಗ ಬರುತ್ತೋ ಅದಲ್ಲಿ ಹೋಗೋದು. ಅದೊಂದು ಬರ್ತಿದೆ. ಸೊ ಇಲ್ಲಿ ಹೋಗೋಣ.
ಸೊ ನಾನಿರೋದು 9th ಫ್ಲೋರಲ್ಲಿ. 9th ಫ್ಲೋರ್ಗೆ ಹೋಗೋಣ ಇವಾಗ. ಈ ಮಗು ನೋಡಿ. ನಿಹಾ ನಾಚಿಕೆ ಪಡ್ತಿದ್ದಾನೆ ಇವಾಗ. ನಮ್ಮ ಫ್ಲೋರ್ಗೆ ಬಂದ್ವಿ ಆ್ಯಂಡ್ ಇವಾಗ ನಾನಿರೋ ಅಪಾರ್ಟ್ಮೆಂಟ್ ತೋರಿಸ್ತೀನಿ. ನೀವು ನೋಡ್ಬೋದು ಎಷ್ಟು ಸೈಲೆಂಟ್ ಆಗಿದೆ ಅಂತ. ಆ್ಯಂಡ್ ಈ ಕಡೆ ಇಂದ ಆ ಕಡೆ ಮತ್ತು ಆ ಕಡೆನೂ ರೂಮ್ಸ್ ಇದೆ ಅಂದ್ಕೊತೀನಿ. ಒಂದ್ಸರಿ ತೋರಿಸ್ತೀನಿ ನಿಮಗೆ. ಈ ಕಡೆ ಕೂಡ ಫುಲ್ ರೂಮ್ಸ್ ಇದೆ. ಆ್ಯಂಡ್ ಆ್ಯಕ್ಚುಲಿ ಆಟೋಮೆಟಿಕ್ ಲೈಟ್ ನಾವು ಹೋದಂಗೆ ಅಲ್ಲಿ ಲೈಟ್ ಆನ್ ಆಗುತ್ತೆ. ಸೊ ನಮ್ಮ ರೂಮ್ಗೆ ಹೋಗೋಣ ಬನ್ನಿ. ಸೈಲೆಂಟಾಗಿ ಮಾತಾಡ್ತಿದ್ದೀನಿ ಬಿಕಾಸ್ ಇಲ್ಲಿ ಯಾರೂ ಅಷ್ಟು ಶಬ್ದ ಮಾಡಲ್ಲ. ಸೊ ಇದೇ ನಾನಿರೋ ರೂಮ್. ಆ್ಯಂಡ್ ಇವಾಗ ನಾನು ಪಾಸ್ವರ್ಡ್ ಹಾಕಬೇಕು. ಸೊ ಪಾಸ್ವರ್ಡ್ ಇದು ಡಿಜಿಟಲ್ ಲಾಕ್. ಸೊ ಇಲ್ಲಿ ಪಾಸ್ವರ್ಡ್ ಹಾಕಿದ್ರೆ ಹೋಗೋಕ್ಕಾಗೋದು. ನನಗೆ ರ್ಯಾಂಡಮೈಸ್ ಪಾಸ್ವರ್ಡ್ ಒಂದು ಕೊಟ್ಟಿದ್ದಾರೆ, ಅದನ್ನೇ ಹಾಕಬೇಕು. ನಾವು ಸೆಟ್ ಮಾಡೋಕ್ಕೆ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಸೊ ಅವ್ರು ಕೊಟ್ಟಿದ್ದ ಪಾಸ್ವರ್ಡ್ ಟ್ರೈ ಮಾಡಿ ನೋಡ್ತೀನಿ. ಈ ಫೋನಲ್ಲಿದೆ. ಸೊ ನಮ್ಮ ರೂಮ್ಗೆ ಹೋಗೋಣ ಬನ್ನಿ. ವೆಲ್ಕಮ್ ಟು ಮೈ ಅಪಾರ್ಟ್ಮೆಂಟ್. ನನ್ನ ಅಪಾರ್ಟ್ಮೆಂಟ್ಗೆ ಸ್ವಾಗತ. ಸೊ ನಾನು ರಿತಿಕಾ ತೊಗೊಂಡಿರೋದು ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟ್. ಸೊ ನೀವು ನೋಡ್ಬೋದು ಯಾವುದೇ ಥರ ಬೆಡ್ರೂಮ್ ಇಲ್ಲ, ಯಾವುದೇ ಬೇರೆ ಏನೂ ಇಲ್ಲ. ಅಲ್ಲೊಂದು ಕಿಚನ್ ಇದೆ, ಇಲ್ಲಿ ಹಾಲ್ ಇದೆ ಆ್ಯಂಡ್ ಇಲ್ಲಿ ಬೆಡ್ರೂಮ್ ಇದೆ. ನಾನು ಪ್ರಾಪರಾಗಿ ಇವಾಗ ರೂಮ್ ಟೂರ್ ಕೊಡ್ತೀನಿ. ಸೊ ಇದನ್ನು ನಾವು ಸ್ಟುಡಿಯೋ ಅಪಾರ್ಟ್ಮೆಂಟ್ ಅಂತೀವಿ. ಆ್ಯಂಡ್ ಇದು ಎಲ್ಲ ಎಕ್ವಿಪ್ಡ್ ಆಗಿ ಬರುತ್ತೆ, ಎಲ್ಲ ಫರ್ನಿಚರ್ಸ್ ಎಕ್ವಿಪ್ಡ್ ಆಗಿ ಬರುತ್ತೆ. ನಾನು ಡೀಟೇಲ್ಸ್ ಆಮೇಲೆ ಹೇಳ್ತೀನಿ, ಶೇರ್ ಮಾಡ್ಕೊತೀನಿ. ಅಪಾರ್ಟ್ಮೆಂಟ್ ರೂಮ್ ಟೂರ್ ನಾನು ಎಂಟ್ರೆನ್ಸಿಂದನೇ ಕೊಡ್ತೀನಿ. ಸೊ ಇದು ಎಂಟ್ರೆನ್ಸಿಂದ ಈ ಕಡೆನೇ ಅವರು ಒಂದು ಹೊಸ ಶೆಲ್ಫ್ನ ಇಟ್ಟಿದ್ದಾರೆ. ಇದು ಶೂ ರ್ಯಾಕ್ ಅನ್ಕೊತೀನಿ. ಶೂ ರ್ಯಾಕ್ ಥರನೇ ಕಾಣ್ತಾ ಇದೆ, ಬಟ್ ಎಲ್ಲೂ ಶೂ ರ್ಯಾಕ್ಗೆ ವೆಂಟಿಲೇಷನ್ ಇರುತ್ತೆ, ಬಟ್ ಇದಕ್ಕಿಲ್ಲ. ಸೊ ನಾನು ರಿತಿಕಾ ಹೇಗೆ ಯೂಸ್ ಮಾಡ್ಕೊತೀವಿ ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಈ ಕಡೆ ಶೂ ರ್ಯಾಕಿಂದ ಈ ಕಡೆ ಬಂದರೆ ವಾಶ್ರೂಮ್ ಇದೆ. ನಾನು ನಿಮಗೆ ವಾಶ್ರೂಮ್ ತೋರಿಸ್ತೀನಿ ಇಲ್ಲಿ ಹೇಗಿದೆ ಅಂತ. ಸೊ ಚೈನೀಸಲ್ಲಿ ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟ್ ನೋಡಿದ್ದೀನಿ, ಎಲ್ಲ ವಾಶ್ರೂಮ್ ಡೋರ್ ಇದೇ ಥರನೇ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಕಾಣಿಸ್ಬೋದು ನಿಮಗೆ. ನೋಡಿ ಇಲ್ಲಿ ಈ ಕಡೆ ಟ್ರಾನ್ಸ್ಪರೆಂಟ್ ಅಂತ ಕಾಣಿಸ್ಬೋದು. ಹೋಟೆಲ್ ರೂಮ್ಸ್ಗಳಲ್ಲಿ ಇರುತ್ತಲ್ವ ಆ ಥರ. ಬಟ್ ದೂರದಿಂದ ನೋಡಿದ್ರೆ ಏನು ಬ್ಲರ್ ಆಗಿರುತ್ತೆ, ಬಟ್ ಫೈನ್. ಸೊ ಇದು ನನ್ನ ವಾಶ್ರೂಮ್. ವಾಷಿಂಗ್ ಮಿಷಿನ್ ಇರೋದ್ರಿಂದ ಸ್ವಲ್ಪ ಕಂಜೆಸ್ಟೆಡ್ ಆಗಿ ಕಾಣ್ಬೋದು. ಸೊ ವಾಷಿಂಗ್ ಮಿಷಿನ್ ಕೂಡ ಹೈಯರ್ ಕಂಪನಿದು, ಚೆನ್ನಾಗೇ ಇದೆ. ನಾನು ಇನ್ನೂ ಯೂಸ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ನೋಡಿದ್ರೆ ವಾಶ್ ಬೇಸಿನ್ ಇದೆ. ಆ್ಯಂಡ್ ಇದು ಕೂಡ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ ಯಾರೂ ಏನೂ ಯೂಸ್ ಮಾಡಿಲ್ಲ ಅನ್ಕೊತೀವಿ. ನಾವು ಕ್ಲೀನ್ ಮಾಡಿದಾಗೂ ತುಂಬ ಕ್ಲೀನಾಗೇ ಇತ್ತು ಆ್ಯಕ್ಚುಲಿ. ಸೊ ಕ್ಲೀನ್ ಮಾಡೋಕ್ಕಿಂತ ಮುಂಚೆನೂ. ಸೊ ಇಲ್ಲಿ ನೋಡ್ಬೋದು ಕ್ಯಾಬಿನೆಟ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ದೊಡ್ಡ ಮಿರರ್ ಇದೆ. ಈ ಲೈಟ್ ಆ್ಯಕ್ಚುಲಿ ವರ್ಕ್ ಆಗ್ತಿಲ್ಲ. ಸೊ ಓನರ್ಗೆ ಹೇಳಿದ್ದೀನಿ, ಅವರು ರಿಪೇರ್ ಮ್ಯಾನ್ನ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಇದೊಂದು ದೊಡ್ಡ ಮಿರರ್. ಆ್ಯಂಡ್ ಇಲ್ಲೂ ಕೂಡ ಒಂದು ಚಿಕ್ಕ ಕ್ಯಾಬಿನೆಟ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಹೇರ್ ಡ್ರೈಯರ್ ಇಲ್ಲ ಶೇವರ್ ಟ್ರಿಮ್ಮರ್ ಏನಾದರೂ ಯೂಸ್ ಮಾಡ್ಕೊಳೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಈ ಜಾಗ. ಆ್ಯಂಡ್ ಇಲ್ಲಿ ಸ್ವಿಚಸ್ ಇದೆ. ಆ್ಯಂಡ್ ಇದು ಬಂದು ಈ ಎಕ್ಸಾಸ್ಟ್ ಫ್ಯಾನ್ ಇಲ್ಲಿ ಬರುತ್ತಲ್ಲ, ಎಕ್ಸಾಸ್ಟ್ ಫ್ಯಾನ್ಗೆ ಇದು ಸ್ವಿಚಸ್ ನೋಡ್ಬೋದು ಇಲ್ಲಿ. ಸೊ ಎಕ್ಸಾಸ್ಟ್ ಫ್ಯಾನ್ ಇದು ಸ್ವಿಚ್ಚು, ಮತ್ತು ಬೇರೆ ಇದಕ್ಕೆಲ್ಲ ಇಲ್ಲೇ ಕನೆಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಬಟ್ಟೆ ಒಣಗೋಕ್ಕೂ ಕೂಡ ತುಂಬಾ ಇದು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ಶವರ್ ಸ್ಪೇಸ್. ಸೊ ಇಲ್ಲಿ ಇಷ್ಟು ಸಪ್ರೇಟ್ ಶವರ್ ಸ್ಪೇಸ್ ಕೊಟ್ಟಿದ್ದಾರೆ, ಇಷ್ಟು ಏರಿಯಾ. ಇದೆಲ್ಲ ಬಿಸಿನೀರು ಇಲ್ಲಿ ಹೆಂಗೆ ಬರುತ್ತೆ ಅಂದರೆ, ಅಲ್ಲಿ ಕಿಚನಲ್ಲಿ ಒಂದು ಗ್ಯಾಸ್ ಇದೆ, ಗೀಸರ್ ಇದೆ, ಗ್ಯಾಸ್ದು ಗೀಸರ್ ಇದೆ. ಸೊ ಅದು ನಾನು ಕಿಚನ್ಗೆ ಹೋದಾಗ ತೋರಿಸ್ತೀನಿ. ಸೊ ಬಿಸಿನೀರು ಅಲ್ಲಿಂದನೇ ಬರೋದು. ಸೊ ಆ ಗ್ಯಾಸ್ ಗೀಸರ್ ಆನ್ ಮಾಡಿದ್ರೆ ಎಲ್ಲ ಟ್ಯಾಪಲ್ಲೂ ಬಿಸಿನೀರೇ ಬರೋದು. ಆ್ಯಂಡ್ ಇಲ್ಲಿ ನೀವು ಒಂದು ನೋಟಿಸ್ ಮಾಡ್ಬೋದು ಕಮೋಡಲ್ಲಿ, ಸಾರಿ ಇದು ತೋರಿಸೋದಕ್ಕೆ, ಬಟ್ ಸ್ಟಿಲ್ ಒಂದು ನೋಟಿಸ್ ಮಾಡಿರ್ಬೋದು, ಎಲ್ಲೂ ಗನ್ ಇಲ್ಲ, ವಾಟರ್ ಗನ್ ಇಲ್ಲ. ಸೊ ಹೌದು, ಚೈನಾದಲ್ಲಿ ಯಾರು ವಾಟರ್ ಗನ್ ಯೂಸ್ ಮಾಡಲ್ಲ, ಎಲ್ಲರೂ ಟಿಶ್ಯೂ ಪೇಪರೇ ಯೂಸ್ ಮಾಡೋದು. ಅಷ್ಟೇ, ಆ ಟಾಪಿಕ್ನಲ್ಲೇ ಬಿಡ್ತೀನಿ ಇವಾಗ. ಸೊ ಎನಿವೇಸ್, ಇದು ವಾಶ್ರೂಮ್. ಅಂದರೆ ವಾಶ್ರೂಮಿಂದ ಈ ಕಡೆ ಬಂದ್ರೇ ನಮ್ಮ ಬೆಡ್ರೂಮ್ ಸ್ಪೇಸ್ ಇದೆ. ಸ್ಟುಡಿಯೋ ಅಂದರೆ ಮಾಡಿರೋದು ಈ ಥರ ಸ್ಟೂಡೆಂಟ್ಸ್ಗಿರಲಿ, ಇಲ್ಲ ವರ್ಕಿಂಗ್ ಅವ್ರಿಗಿರಲಿ, ಇಲ್ಲ ಸಿಂಗಲ್ ಆಗಿ ಬ್ಯಾಚುಲರ್ಸ್ಗಿರಲಿ, ಈ ಥರ ಸ್ಟುಡಿಯೋ ಅಪಾರ್ಟ್ಮೆಂಟ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಕಿಂಗ್ ಸೈಜ್ ಒಂದು ಬೆಡ್ ಕೊಟ್ಟಿದ್ದಾರೆ. ಬಟ್ ಇದು ಮಂಚ ತುಂಬ ಗಟ್ಟಿ ಇದೆ, ಕಾಟ್. ಸೊ ಈ ಕಾಟ್ ತುಂಬ ಗಟ್ಟಿ ಇದೆ.
ಸೊ ಇದ್ರ ಮೇಲೆ ಏನಾದರೂ ಹಾಕಬೇಕಿಲ್ಲ ಅಂದರೆ ಇದ್ರ ಮೇಲೆ ಮಲಗೋಕ್ಕಾಗಲ್ಲ. ಸೊ ಒಂದು ದೊಡ್ಡ ಕಿಂಗ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬೆಡ್ ಕಡೆಯಿಂದ ಈ ಕಡೆ ನೋಡಿದ್ರೆ ಸೊ ಇಲ್ಲಿ 3 ಫರ್ನಿಚರ್ಸ್ ಕೊಟ್ಟಿದ್ದಾರೆ. ಸೊ ಈ 3 ಫರ್ನಿಚರ್ಸಲ್ಲಿ ನಾವು ಯಾವುದಾದ್ರೂ ಒಂದು ಡ್ರೆಸ್ಸಿಂಗ್ ಮಿರರ್ಗೆ ಇಟ್ಕೊಂಡು ಮಿಕ್ಕಿದ 2 ಬಟ್ಟೆಗೆ ಯೂಸ್ ಮಾಡ್ಕೊತೀವಿ. ಇದು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇದು ಒಂದು ಕೊಟ್ಟಿದ್ದಾರೆ. ಇದೆಲ್ಲ ಪ್ರಾಡಕ್ಟ್ಸ್ ಐಕಿಯಾದು, ಬಿಕಾಸ್ ಇದು ಕ್ಲಾಸಿಕ್ ಐಕಿಯಾ ಸ್ಟೈಲ್. ಇಲ್ಲಿ ನೋಡ್ಬೋದು ಈ ಥರ ಲೈಟ್ ವುಡ್ ಮತ್ತು ವೈಟ್ ಕಲರ್ ಪ್ಲೈವುಡ್, ಈ ಥರ ಇದು ಕ್ಲಾಸಿಕ್ ಐಕಿಯಾ ಸ್ಟೈಲ್. ಸೊ ಎಲ್ಲ ಐಕಿಯಾದೆಲ್ಲ ಫರ್ನಿಚರ್ಸಲ್ಲಿ ಇಟ್ಟಿದ್ದಾರೆ. ಈ ಬೆಡ್ ಕೆಳಗಡೆ ಕೂಡ 2 ಡ್ರಾಯರ್ಸ್ನ ಕೊಟ್ಟಿದ್ದಾರೆ, 2 ಮೂವೇಬಲ್ ಡ್ರಾಯರ್ಸ್. ಇದು ಸರಿಯಾಗಿ ಫಿಟ್ ಇಲ್ಲ, ಸರಿಯಾಗಿ ಫಿಟ್ ಮಾಡಿಲ್ಲ ಇವರು. ಓಕೆ, ನೀವು ಇಲ್ಲಿ ನೋಡ್ಬೋದು ಲೈಕ್ ಇದು ಹೀಗಿರಬೇಕು, ಅದು ಒಳಗಡೆ ಹೋಗ್ಬಿಟ್ಟಿದೆ. ಸೊ ಬಟ್ಟೆ ಎಲ್ಲ ಹಿಡ್ಕೊಳೋಕ್ಕೆ ಚೆನ್ನಾಗಿದೆ. ಇದು ಇಷ್ಟು ದೊಡ್ಡದಾಗಿದೆ. ಸೊ ಮಿಕ್ಕಿರೋ ಬಟ್ಟೆ ಎಲ್ಲ ಇಲ್ಲಿ ಇಟ್ಕೊಳೋಕ್ಕೆ ಚೆನ್ನಾಗಿರುತ್ತಿದ್ದು. ಆ್ಯಂಡ್ ಇಲ್ಲಿ ಬಂದರೆ ಲೈಕ್ ಬೆಡ್ರೂಮಿಂದ ಈ ಕಡೆ ಬಂದರೆ ಇನ್ನೊಂದು ದೊಡ್ಡ ಕ್ಲಾಸೆಟ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ರಿತಿಕಾಗೂ ನನಗೂ ಸಾಕಾಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಮಿಕ್ಕಿರೋ ಕ್ಲೋತ್ಸ್ ಎಲ್ಲ ನಾನು ಪಾರ್ಸಲ್ ಮಾಡ್ತಾಯಿದ್ದೀನಿ ಇಂಡಿಯಾಗೆ ವಾಪಸ್. ಸೊ ಇಲ್ಲಿ ನೋಡ್ಬೋದು ಲೈಕ್ ಇದು ಹೊಸದೇ, ಇದು ಯೂಸ್ ಮಾಡಿಲ್ಲ. ಇದು ಮತ್ತು ಅಲ್ಲಿ ಶಿವರಾಕ್ ಅಂದಲ್ವ, 2 ಯೂಸ್ ಮಾಡಿಲ್ಲ ಯಾರೂ. ಸೊ ಇದು ಕೂಡ ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ಏನಾದರೂ ಇರ್ಬೋದು, ಸ್ವಲ್ಪ ಧೂಳೇನಾದ್ರು ಇರ್ಬೋದು ಅಂತ ಬಟ್ಟೆಯಲ್ಲಿ ಸುಮ್ಮನೆ ಹಿಂಗೆ ಅಂದ್ಕೊಂಡ್ವಿ. ಸೊ ಕಬರ್ಡಿಂದ ಈ ಕಡೆ ಬಂದರೆ ನಮ್ಮ ಲಿವಿಂಗ್ ಏರಿಯಾ. ಸೊ ಇಲ್ಲಿ ನೋಡ್ಬೋದು ಇದು ಸೋಫಾ ಕೂಡ ಅವರೇ ಕೊಟ್ಟಿದ್ದು. ಆ್ಯಂಡ್ ಹೊಸದಾಗಿದೆ ಸೋಫಾ, ಸ್ವಲ್ಪ ಸ್ಟೇನ್ಸ್ ಆಗಿದೆ ಅಲ್ಲಿ, ಅದು ಸ್ಟೇನ್ ಮಾಡಿಬಿಟ್ರೆ ಹೊಸದಾಗಿದೆ ಸೋಫಾ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಕುಷನ್ ಕೂಡ ಚೆನ್ನಾಗಿದೆ, 8 ಪಿಲ್ಲೋಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ ಸೋಫಾ ಇದು. ಆ್ಯಂಡ್ ಸೋಫಾಗೆ ಒಂದು ಕಾಫಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಇದು ಐಕಿಯಾನೇ, ನೀವು ನೋಡ್ಬೋದು ಎಲ್ಲ ಕ್ಲಾಸಿಕ್ ಐಕಿಯಾ ಸ್ಟೈಲ್. ಆ್ಯಂಡ್ ದೆನ್ ಇದು ನಾನು ಆ್ಯಕ್ಚುಲಿ ಬಂದಾಗ ಫಸ್ಟ್ ಟೈಮ್ ನೋಡಿದಾಗ ಇದೇನು ಅಂದ್ಕೊಂಡೆ, ಬಟ್ ಇದು ಆ್ಯಕ್ಚುಲಿ ಕುತ್ಕೊಳೋದಕ್ಕೆ ನೋಡ್ಬೋದು ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ಇದು ಕುತ್ಕೊಳೋದಕ್ಕೆ. ನನಗೆ ನೋಡ್ಬಿಟ್ಟು ಫಸ್ಟ್ ಕನ್ಫ್ಯೂಸ್ ಆಯ್ತು ಏನಿರ್ಬೋದು ಇದು ಅಂತ, ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ತುಂಬ ಕಂಫರ್ಟಬಲ್ ಆಗಿದೆ ಕುತ್ಕೊಳಕ್ಕೆ. ಸೊ ಕೆಳಗಡೆ ಇಲ್ಲಿ ಕುತ್ಕೊಂಡು ಕಾಫಿ ಟೇಬಲ್ ಮೇಲೆ ಅಲ್ಲಿ ಗೆಸ್ಟ್ನ ಕೂರಿಸ್ಬಿಟ್ಟು ನಾವಿಲ್ಲಿ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಟೀ ಎಲ್ಲ ಕುಡಿಯೋಕ್ಕೆ. ಸೊ ಇಂಡಿಯಾಲಿ ಇದು ಸಿಕ್ಕಿದ್ರೆ ನೋಡಿ ಮನೆಗೆ ನೀವು ತೊಗೊಳ್ಳಿ, ಚೆನ್ನಾಗಿದೆ ತುಂಬಾ. ಒಳಗಡೆ ವುಡ್ ಅನ್ಕೊತೀನಿ, ಬಟ್ ಕುಷನಿ ಇದೆ, ಲೈಕ್ ಸಾಫ್ಟಾಗೂ ಇದೆ ಕುತ್ಕೊಳೋದಕ್ಕೆ. ಒಳಗಡೆ ವುಡ್ಡೇ ಇರೋದು ಅನ್ಕೊತೀನಿ, ಬಟ್ ಚೆನ್ನಾಗಿದೆ ನೋಡಿ. ನೀವು ಮನೆಗೆ ತೊಗೊಳೋಂಗಿದ್ರೆ ಇಂಡಿಯಾಲಿ ಸಿಕ್ಕಿದ್ರೆ ಎಲ್ಲಾದರೂ ತೊಗೊಳ್ಳಿ. ಕೆಳಗಡೆ ಕೂರೋಕ್ಕಿಂತ ಇದ್ರ ಮೇಲೆ ಕೂತ್ರೆ ಇನ್ನೂ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಇದು. ಸೊ ಈ ಕಡೆ ಲಿವಿಂಗ್ ಏರಿಯಾ ಅಲ್ಲೇ ಒಂದು ಟಿವಿ ಕೂಡ ಕೊಟ್ಟಿದ್ದಾರೆ, ದೊಡ್ಡ ಟಿವಿ, ಎಷ್ಟು ಇಂಚಸ್ ಅಂತ ಗೊತ್ತಿಲ್ಲ, ಬಟ್ ಯಾವ ಕಂಪನಿ, ತೊಶಿಬಾ ಕಂಪನಿದು. ಸೊ ಟಿವಿ ವರ್ಕ್ ಆಗುತ್ತೆ, ನಾನು ಪ್ಲಗ್ ಮಾಡಿಲ್ಲ. ಆ್ಯಂಡ್ ಟಿವಿಗೂ ಕೂಡ ಒಂದು ಟಿವಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಟಿವಿ ಪಕ್ಕದಲ್ಲೇ ನಮಗೊಂದು ಫ್ರಿಜ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಲೈಕ್ ಇದು ಕೂಡ ಎಕ್ವಿಪ್ಡ್. ಸೊ ಇದು ಯಾವುದೋ ಚೈನೀಸ್ ಕಂಪನಿ ಇದೆ, ಯಾವುದಂತ ಗೊತ್ತಿಲ್ಲ. ಡಬಲ್ ಡೋರ್ ಫ್ರಿಜ್ ಕೊಟ್ಟಿದ್ದಾರೆ. ನಾರ್ಮಲ್ ಮೇಲೆ ಫ್ರಿಜ್ ಇದೆ ಆ್ಯಂಡ್ ಕೆಳಗಡೆ ಫ್ರೀಸರ್ ಇದೆ. ಈ ಕಡೆ ಬಂದರೆ ನಮ್ಮ ಕಿಚನ್. ಸೊ ಬನ್ನಿ ಕಿಚನ್ಗೆ ಹೋಗೋಣ. ನೋಡಿದಂಗೆ ಡೋರ್ ಈ ಥರ ಮುಚ್ಬೋದು, ಗ್ಲಾಸ್ ಡೋರ್ ಹಾಕಿದ್ದಾರೆ. ಆ್ಯಂಡ್ ಈ ಗ್ಲಾಸ್ ಡೋರ್ನ ಹಿಂಗೆ ತೆಗ್ಬಿಟ್ಟು ಇಡ್ಬೋದು, ಮುಚ್ಬೋದು, ಏನಾದರೂ ಮಾಡ್ಬೋದು. ಕಿಚನಲ್ಲಿ ಹಿಂಗೆ ಎಂಟ್ರ್ ಆಗಿದ ತಕ್ಷಣವೇ ಇಲ್ಲಿ ಸ್ಟವ್ ಮತ್ತು ಒಂದು ಚಿಮ್ನಿ ಕೊಟ್ಟಿದ್ದಾರೆ. ಇದು ಗ್ಯಾಸ್ ಸ್ಟವ್. ಗ್ಯಾಸ್ ನಾನು ಆನ್ ಮಾಡಿಲ್ಲ, ಸೊ ಇಲ್ಲಿ ಆನ್ ಮಾಡಬೇಕು ಫಸ್ಟು. ಆನ್ ಮಾಡಿದ್ಮೇಲೆ ಇಲ್ಲಿ ಗ್ಯಾಸ್ ಬರೋದು. ಆ್ಯಂಡ್ ಇದೇ ಗ್ಯಾಸು ನಮಗೆ ಇದು ಕಮ್ಯುನಿಟಿ ಗ್ಯಾಸ್, ಅಂದರೆ ಇದು ಗೌರ್ಮೆಂಟ್ ಗ್ಯಾಸ್ ಅನ್ಕೊತೀನಿ. ಸೊ ಈ ಗ್ಯಾಸ್ ಆನ್ ಮಾಡಿದ ತಕ್ಷಣವೇ ನಮಗಿಲ್ಲಿ ಈ ಗೀಝರ್ ಕೂಡ ವರ್ಕ್ ಆಗುತ್ತೆ. ಸೊ ಈ ಗೀಝರ್ ಬಂದು ಈ ಎಲ್ಲ ಈ ರೂಮಲ್ಲಿರೋ, ಅಂದರೆ ಈ ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ನಲ್ಲಿಗಳಿಗೂ ಕನೆಕ್ಷನ್ ಇದೆ. ಸೊ ಬಿಸಿ ನೀರು ಲೈಕ್ ಇದು ಆನ್ ಮಾಡಿದ್ರೆ ಎಲ್ಲ ಕಡೆನೂ ಬಿಸಿನೀರು ಬರುತ್ತೆ. ಸೊ ಇಲ್ಲಿ ಚಿಮ್ನಿ ರಿತಿಕಾ ಪಾಪ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿದ್ದಾಳೆ, ಇನ್ನೂ ಹಾಗೆ ಇದೆ, ಬಟ್ ಸ್ಟಿಲ್ ಫೈನ್. ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಆಗಲ್ಲ ಇವಾಗ, 3 ತಿಂಗಳಿಗೆ ಸಾಕು, ಇಷ್ಟು ಕ್ಲೀನ್ ಆಗಿರೋದು ಸಾಕು. ಸೊ ನೋಡ್ಬೋದು ಚಿಮ್ನಿನೂ ಕೂಡ ಚೆನ್ನಾಗೇ ಇದೆ, ಟಚ್ದು. ಸೊ ವರ್ಕ್ ಆಗುತ್ತೆ, ಅದು ಮೇನು. ಸೊ ಇಲ್ಲಿ ಸಿಂಕ್ ನೋಡ್ಬೋದು, ಕ್ಲೀನ್ ಮಾಡಿಲ್ಲ ಇನ್ನೂ. ಒಂದೇ ಸರಿ ಶಿಫ್ಟ್ ಆದಮೇಲೆ ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ಅಂತ. ಇನ್ನು ಇದು ಸಿಂಕು ಮತ್ತು ಈ ಸ್ಟವ್ದು ಇದೇನಿದೆ ಇದು ಕೂಡ ಕ್ಲೀನ್ ಮಾಡಿಲ್ಲ. ಕಬರ್ಡ್ಸ್ನ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಮುಂಚೆ ಇದ್ರಲ್ಲ ಅವ್ರು ಒಂದಷ್ಟು ಸಾಮಾನುಗಳನ್ನ ಬಿಟ್ಟು ಹೋಗಿದ್ದಾರೆ. ಮೇನ್ಲಿ ನನಗೆ ಖುಷಿಯಾಗಿದೆ ಏನಂದರೆ ಅಪಾರ್ಟ್ಮೆಂಟ್ ತೊಗೊಂಡಾಗ ಒಂದು ಜಿರಳೆನೂ ಕಾಣಿಸಿಲ್ಲ ನನಗೆ, ಬಟ್ ಅದು ಇದೊಂದು ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಸೊ
ಸೊ ಇದು ನಮ್ಮ ಕಿಚನ್ ಆ್ಯಂಡ್ ಕಿಚನಿಂದನೇ ಈ ಕಡೆ ಒಂದು ಒಳ್ಳೆ ವ್ಯೂ, ತುಂಬಾ ಸುಂದರವಾಗಿದೆ ವ್ಯೂ. ನೀವು ಕೆಳಗಡೆ ನೋಡ್ಬೋದು. ನಾನು ತೋರಿಸ್ತಾ ಇಲ್ಲ, ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇಲ್ವಾ, ಆ ಆಂಟಿ ನಿಂತ್ಕೊಂಡಿದ್ದಾರಲ್ಲ, ಅಲ್ಲಿಂದ ನಾನು ಈ ಬಿಲ್ಡಿಂಗ್ನ ರೆಕಾರ್ಡ್ ಮಾಡಿದ್ದು. ಸೊ ಅಲ್ಲಿಂದ ನಾನು ರೋಡ್ ಕ್ರಾಸ್ ಮಾಡಿಕೊಂಡು ಈ ಕಡೆ ಬಂದಿದ್ದು. ಸೊ ನಾನಂತೂ ಇಲ್ಲಿ ಯಾವಾಗ ಶಿಫ್ಟ್ ಆಗಿಬಿಟ್ಟು ಯಾವಾಗ ಸೆಟ್ಲ್ ಆಗ್ತೀನಿ, ಇಲ್ಲಿ ನನ್ನ ಫ್ರೆಂಡ್ ರಿತಿಕಾ ಜೊತೆ ಯಾವಾಗ ಅಡುಗೆ ಮಾಡ್ಕೊಂಡು ತಿಂತೀನಿ, ಯಾವಾಗ ಕುತ್ಕೊಂಡು ಇಲ್ಲಿ ಟಿ ವಿ ನೋಡ್ತೀನಿ ಅಂತ ಲೈಕ್ ಎಕ್ಸೈಟ್ಮೆಂಟ್ ಆಗ್ತಿದೆ. ಇಲ್ಲಿ ನೋಡ್ಬೋದು ಈ ಕೌಂಟರ್ ಸ್ಪೇಸ್ ಏನಿದೆ, ಇಲ್ಲಿ ಕುತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ರಿತಿಕಾ ಇಮ್ಯಾಜಿನ್ ಮಾಡ್ಕೊತಿದ್ವಿ, ನಾನಿಲ್ಲಿ ಟೀ ಇಲ್ಲ ಕಾಫಿ ಮಾಡ್ತಿದ್ರೆ ಅವಳು ಇಲ್ಲಿ ಕುತ್ಕೊಂಡಿರ್ತಾಳೆ. ಸೊ ನಾವಿಲ್ಲಿ ಕುತ್ಕೊಂಡು ಟೀ ಕಾಫಿ ಕುಡ್ಕೊಂಡು ವ್ಯೂನ ಎಂಜಾಯ್ ಮಾಡ್ಬೋದು. ಇದನ್ನೆಲ್ಲ ನಾವು ಯೋಚನೆ ಮಾಡ್ತಿದ್ವಿ. ಆ್ಯಂಡ್ ಯೋಚನೆ ಮಾಡ್ತಾ ಮಾಡ್ತಾ ಇನ್ನು 3 ತಿಂಗಳು ಅಷ್ಟೇ ಅಲ್ವೇ ಇರೋದು ಅಂತ ಅದೊಂದು ಯೋಚನೆ ಬಂತು. ಅದರಲ್ಲಿ 1 ತಿಂಗಳು ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೋಗ್ಬಿಡುತ್ತೆ. ಸೊ ಲಾಸ್ಟ್ 2 ಮಂತ್ಸ್ ಮಾತ್ರ ಇಲ್ಲಿ ನಾವು ಆರಾಮಾಗಿ ಅಪಾರ್ಟ್ಮೆಂಟ್ನ ಎಂಜಾಯ್ ಮಾಡೋಕ್ಕೆ ಆಗೋದು. ಸೊ ನಿಮಗೆ ಅಪಾರ್ಟ್ಮೆಂಟ್ ಟೂರ್ನ ಕೊಟ್ಟಿದ್ದಾಯಿತು. ಆ್ಯಂಡ್ ಅಪಾರ್ಟ್ಮೆಂಟ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಹೇಳಬೇಕು. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಪಾರ್ಟ್ಮೆಂಟ್ ನನಗೆ ಇಲ್ಲಿ ಸಿಕ್ಕಿದ್ದು ಒಂದು ಏಜೆಂಟ್ ಮುಖಾಂತರ ಬಂದರೆ ಏಜೆಂಟ್ಗೂ ಕೂಡ ಒಂದು ಸಪ್ರೇಟ್ ಫೀಸ್ಗಳನ್ನ ಕಟ್ಟಬೇಕು. ಅದು ಇಂಡಿಯಾಲ್ಲೂ ಕಾಮನ್ ಆಗಿ ಇರುತ್ತೆ. ಸೊ ಏಜೆಂಟ್ ಎಷ್ಟು ಫೀಸ್ ಕಟ್ಟೆ ಅಂದರೆ, ಇವಾಗ ಒಂದು ತಿಂಗಳಿಗೆ ರೆಂಟ್ ಎಷ್ಟಿರುತ್ತೋ ಆ ರೆಂಟಲ್ಲಿ ಅರ್ಧ, ಎಕ್ಸಾಂಪಲ್ ಇವಾಗ ಒಂದು ತಿಂಗಳಿಗೆ 1000 ಯುವಾನ್ ಅಂತ ಇಟ್ಕೊಳ್ಳಿ, ಆ 1000 ಯುವಾನಲ್ಲಿ 500 ಯುವಾನ್ ನಾವು ಏಜೆಂಟ್ಗೆ ಕಟ್ಟಬೇಕಾಗುತ್ತೆ, ಜಸ್ಟ್ 1 ಟೈಮ್ ಅಷ್ಟೇ. ನಾನು ಅಪಾರ್ಟ್ಮೆಂಟ್ ರೆಂಟ್ಗೆ ಬರ್ತೀನಿ. ಸೊ ನನ್ನ ಅಪಾರ್ಟ್ಮೆಂಟ್ ರೆಂಟ್ ಬಂದು ತಿಂಗಳಿಗೆ 1900 ಯುವಾನ್, ಅಂದರೆ 1900 ಯುವಾನ್ ಅಂದರೆ ಇವತ್ತಿನ ಬೆಲೆಗೆ ಹೆಚ್ಚು ಕಮ್ಮಿ 22,000 ಆಗುತ್ತೆ. ಸೊ 21,800 ಚಿಲ್ಲರೆ, ಬಟ್ 22,000 ಅಂತ ಇಟ್ಕೊಳ್ಳಿ. ಸೊ 22,000 ರೂಪಾಯಿ ಈ ಸ್ಟುಡಿಯೋ ಅಪಾರ್ಟ್ಮೆಂಟ್ಗೆ ವಿತ್ ಫರ್ನಿಶ್ಡ್, ಅಂದರೆ ಈ ಫ್ರಿಡ್ಜು, ವಾಷಿಂಗ್ ಮಿಷಿನು, ಸೋಫಾ, ಬೆಡ್ಡು, ಕಬರ್ಡ್ಸು ಮತ್ತು ಇದೆಲ್ಲ ಎಕ್ವಿಪ್ಡ್ ಆಗಿ ಬರುತ್ತೆ. ಇದಕ್ಕೆಲ್ಲ ಸೇರಿಸಿ 22,000 ರೂಪಾಯಿ. ಸೊ ಇಲ್ಲೂ ಕೂಡ ಕಮ್ಯುನಿಟಿ ಮತ್ತು ಮೇಂಟೆನೆನ್ಸ್ ಚಾರ್ಜ್ ಅಂತ ಇದೆ. ಅದು ಬಂದು ತಿಂಗಳಿಗೆ 190 ಯುವಾನ್, 2,187 ರುಪೀಸ್ ಅಂತ ಲೆಕ್ಕ, ಅಂದರೆ 2,200 ರೂಪಾಯಿ ಅಂತ ಅರ್ಥ. ಸೊ 2,200 ರುಪೀಸ್ ಬಂದು ಕಮ್ಯುನಿಟಿ ಚಾರ್ಜಸ್, ಅಂದರೆ ಮೇಂಟೆನೆನ್ಸ್ ಚಾರ್ಜಸ್. ಇವಾಗ ರೆಂಟು ಮತ್ತು ಮೇಂಟೆನೆನ್ಸ್ ಎರಡೂ ಸೇರಿಸಿ ತಿಂಗಳಿಗೆ ಎಷ್ಟಾಗುತ್ತೆ ಅಂದರೆ 24,200 ರುಪೀಸ್ ಅಂತ ಲೆಕ್ಕ. ಸೊ ನಾವಿಲ್ಲಿ 3 ಮಂತ್ ಕಾಂಟ್ರಾಕ್ಟ್ ತೊಗೊಂಡಿರೋದು, ಮೇ, ಜೂನ್, ಜುಲೈ. ಸೊ ಜುಲೈ ನಮ್ಮ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ. ಸೊ 3 ತಿಂಗಳಿಗೆ ಎಷ್ಟಾಗುತ್ತೆ ಅಂದರೆ 6,270 ಯುವಾನ್, ಅಂದರೆ ಹೆಚ್ಚು ಕಮ್ಮಿ 72,200 ರುಪೀಸ್ ಅಂತ ಲೆಕ್ಕ. ಸೊ ನಾವು ಏಜೆಂಟ್ಗೆ ನಮ್ದು 1,900 ರೆಂಟ್ ಅಲ್ವಾ, ಮೇಂಟೆನೆನ್ಸ್ ಚಾರ್ಜ್ ಬಿಟ್ಟು 1,900 ಅಲ್ಲಿ ಅರ್ಧ, ಅಂದರೆ 950 ಯುವಾನ್ಸ್. 950 ಯುವಾನ್ ಅಂದರೆ 10,900 ರುಪೀಸ್. ಸೊ ಹೆಚ್ಚು ಕಮ್ಮಿ 11,000 ಅಂತ ಇಟ್ಕೊಳ್ಳಿ. ಸೊ 11,000 ರುಪೀಸ್ ನಾವು ಏಜೆಂಟ್ಗೆ ದುಡ್ಡನ್ನ ಕೊಟ್ಟಿದ್ದು. ಆ್ಯಂಡ್ ಮಿಕ್ಕಿದ್ದು 1 ತಿಂಗಳ ರೆಂಟ್ನ ನಾವು ಡೆಪಾಸಿಟ್ ಆಗಿ ಕಟ್ಟಬೇಕು. ಸೊ 22,000 ಅಂದರೆ 1,900 ಯುವಾನ್ 1 ತಿಂಗಳ ರೆಂಟು ನಾವು ಡೆಪಾಸಿಟ್ ಆಗಿ ಕಟ್ಟಬೇಕು. ಸೊ ಟೋಟಲ್ ನಾವು 1 ತಿಂಗಳ ಡೆಪಾಸಿಟ್ಟು ಮತ್ತು ಏಜೆಂಟ್ ಫೀಸು ಮತ್ತು 3 ತಿಂಗಳ ಬಾಡಿಗೆ ಪ್ಲಸ್ ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ಸೇರಿಸಿ ನಮಗೆ 9,050 ಯುವಾನ್ಸ್, ಅಂದರೆ ಲೆಕ್ಕ ಇಂಡಿಯನ್ ರುಪೀಸಲ್ಲಿ 1,04,200 ರೂಪಾಯಿ, 1,04,200 ರುಪೀಸ್. ಸೊ ಇದನ್ನ ನಾನು ರಿತಿಕಾ ಇಬ್ರು ಡಿವೈಡ್ ಮಾಡ್ಕೊತಾ ಇದ್ದೀವಿ. ಸೊ ನನಗೂ ಅವ್ರಿಗಿಬ್ರಿಗೂ ಸೇರಿಸಿದ್ರೆ 52,000 ಆಗುತ್ತೆ. ಸೊ 52,200 ಅಂದರೆ ನಾವು ಇಲ್ಲಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಇದೆಲ್ಲ ಸೇರಿಸಿದ್ರೆ ಹೆಚ್ಚು ಕಮ್ಮಿ 70,000 ಆಗಿಬಿಡುತ್ತೆ. ಆ್ಯಂಡ್ ಇಷ್ಟು ರೆಂಟ್ ಅಷ್ಟೇ, ರೆಂಟು ಮೇಂಟೆನೆನ್ಸ್ ಚಾರ್ಜಸ್ ಅಷ್ಟೇ. ಬಟ್ ನಾವು ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲು, ಗ್ಯಾಸ್ ಬಿಲ್ಲು, ವಾಟರ್ ಬಿಲ್ಲು ಸಪ್ರೇಟಾಗಿ ಕಟ್ಟಬೇಕು. ಸೊ ಇವಾಗ ನಾವು ಎಲೆಕ್ಟ್ರಿಸಿಟಿ ಬಿಲ್ ಬಂದರೆ ಇಲ್ಲಿ ನಮಗೆ ಎಲ್ಲ ವಿಚಾಟಲ್ಲೇ ಆಗುತ್ತೆ. ಸೊ ಇಲ್ಲಿ ವಿಚಾಟ್ ಅನ್ನೋ ಆ್ಯಪಲ್ಲೇ ನಮಗೆ ಆಲ್ಮೋಸ್ಟ್ ಎಲ್ಲ ನಾವು ಚೈನಾ ಲೈಫ್ ಅಂದರೆ ವಿಚಾಟ್ ಅಂದರೆ ಚೈನಾ ಲೈಫ್. ಸೊ ಎಲ್ಲ ವಿಚಾಟ್ಗೆ ಲಿಂಕ್ ಇದೆ. ವಿಚಾಟ್ ಇಲ್ಲ ಅಂದರೆ ಆಲಿಪೇ. ಸೊ 2 ಆ್ಯಪು ಚೈನಾ ಅಲ್ಲಿ ಮಸ್ಟ್ ಕಂಪಲ್ಸರಿ ಇರಲೇಬೇಕು. ಸೊ ಇಲ್ಲಿ ಬಂದು ಇಲ್ಲಿ ಸರ್ವಿಸಸ್ ಅಂತ ವಿಚಾಟಲ್ಲೇ ಒಂದು ಸರ್ವಿಸಸ್ ಅನ್ನೋ ಆಪ್ಷನ್ ಇದೆ. ಸರ್ವಿಸಸಲ್ಲಿ ಯುಟಿಲಿಟೀಸ್ ಅನ್ನೋ ಆಪ್ಷನ್ ಇದೆ. ಈ ಯುಟಿಲಿಟಿ ಸೆಕ್ಷನಲ್ಲೇ ಇಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣ್ತಿದೆ ಅಲ್ವಾ 7.63 ಯುವಾನ್ ಅಂತಿದೆ. ಇದು ಪ್ರೀವಿಯಸ್ ತಿಂಗಳು ಯಾರಿದ್ರೋ ಇಲ್ಲಿ ಅವ್ರದ್ದು ಬ್ಯಾಲೆನ್ಸ್ ಇದು ನನಗೆ ತೋರಿಸಿದೆ, ಬಿಕಾಸ್ ನಾವಿಲ್ಲಿ ಬಂದಿವಾಗಿದ್ದೀವಿ. ಸೊ ನಾವು ಪ್ರೀವಿಯಸ್ಲಿ ಯಾರು ಅವರು ತೀರ್ಸಿಲ್ವೋ ಆ ಎಲೆಕ್ಟ್ರಿಸಿಟಿ ಬಿಲ್ಲು ಕೂಡ ನಾವೇ ಕಟ್ಟಬೇಕು. ಸೊ ಇದು ಎಲೆಕ್ಟ್ರಿಸಿಟಿ ಬಿಲ್ಲು. ಆ್ಯಂಡ್ ವಾಟರ್ ಬಿಲ್ ಬಗ್ಗೆ ಬಂದರೆ ನಮ್ಮ ಓನರ್ ಹೇಳಿದ್ರು, ನೀವು ಯೂಸ್ ಮಾಡ್ಕೊಳ್ಳಿ, ಯಾವಾಗ ಬಿಲ್ ಬರ್ತೋ ಅವಾಗ ನಾನು ನಿಮಗೆ ಹೇಳ್ತೀನಿ, ಎಷ್ಟಾಗುತ್ತೋ ಅಷ್ಟು ನೀವು ಕಟ್ಬಿಡಿ ಅಂತ ಹೇಳಿದ್ರು. ಸೊ ವಾಟರ್ ಬಿಲ್ಗೂ ಕೂಡ ನಮಗೆ ಸಮಸ್ಯೆ ಇಲ್ಲ. ಇದು ನೆಕ್ಸ್ಟ್ ಬಂದು ಗ್ಯಾಸ್ ಬಿಲ್ಲು. ಸೊ
ಗ್ಯಾಸ್ ಅಲ್ಲಿ ನಿಮಗೆ ಗ್ಯಾಸ್ ಗೌರ್ಮೆಂಟ್ ಪ್ರೊವೈಡ್ ಮಾಡಿರೋ ಗ್ಯಾಸ್ ಅಂತ ಅಲ್ವಾ, ಸೊ ಅದು ಇದು. ಸೊ ಗ್ಯಾಸ್ ಕಾರ್ಡ್ ಇದು. ಇಲ್ಲಿ ಸಿನ್ಹುವಾ ನ್ಯಾಚುರಲ್ ಗ್ಯಾಸ್ ಅಂತ ಹಾಕಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಓಕೆ, ಬ್ಲರ್ ಆಗ್ತಿದೆ. ಸೊ ಎನಿವೇಸ್, ಇದು ನಮ್ಮ ಗ್ಯಾಸ್ ರೀಚಾರ್ಜ್ ಕಾರ್ಡ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈ ಕಾರ್ಡ್ನ ತೊಗೊಂಡು ಹೋಗ್ಬಿಟ್ಟು ಕೆಳಗಡೆ ಒಂದು ಲೈಕ್ ಕನ್ವೀನಿಯನ್ಸ್ ಸ್ಟೋರ್, ಒಂದು ಜನರಲ್ ಸ್ಟೋರ್ ಥರ ಇದೆ. ಆ ಸ್ಟೋರಲ್ಲಿ ಹೋಗ್ಬಿಟ್ಟು ನಮಗೆ ರೀಚಾರ್ಜ್ ಮಾಡಿಕೊಡಿ ಅಂತ ಹೇಳಿದರೆ ಅವ್ರು ಈ ಕಾರ್ಡ್ನ ರೀಚಾರ್ಜ್ ಮಾಡ್ತಾರೆ. ನಾವು ಅಷ್ಟು ದುಡ್ಡನ್ನ ಅವರಿಗೆ ಕಟ್ಟಬೇಕು. ಆ್ಯಂಡ್ ಬಂದುಬಿಟ್ಟು ಇಲ್ಲಿ ಮೇಲೆ ಈ ಕಾರ್ಡ್ನ ಸುಮ್ಮನೆ ಲೈಕ್ ಒಂದು ಬಟನ್ ಬರುತ್ತೆ, ಆ ಬಟನ್ ಪ್ರೆಸ್ ಮಾಡಿಬಿಟ್ಟು ಈ ಕಾರ್ಡ್ನ ಟ್ಯಾಪ್ ಮಾಡಿದ್ರೆ ಸಾಕು, ನಮಗೆ ಇಲ್ಲಿ ರೀಚಾರ್ಜ್ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಯೂನಿಟ್ಸ್ ಇದೆ, ಒಂದು 20 ಯೂನಿಟ್ಸ್ ಇದೆ. ಸೊ ನಾನು ರೀಚಾರ್ಜ್ ಮಾಡೋ ಟೈಮಲ್ಲಿ ಮಧ್ಯದಲ್ಲಿ ಯಾವಾಗಾದರೂ ವ್ಲಾಗ್ ಮಾಡೋ ಟೈಮಲ್ಲಿ ನಾನು ರೀಚಾರ್ಜ್ ಮಾಡಿಬಿಟ್ಟು ಇಲ್ಲಿ ಟ್ಯಾಪ್ ಮಾಡೋ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದು ಗ್ಯಾಸ್ದು. ಆ್ಯಂಡ್ ಎಲೆಕ್ಟ್ರಿಸಿಟಿ ಕಾರ್ಡ್ ಕೂಡ ಅಷ್ಟೇ, ಕಾರ್ಡ್ ಕೊಟ್ಟಿದ್ದಾರೆ. ಸೊ ರೀಚಾರ್ಜ್ ಮಾಡಾದ್ಮೇಲೆ ನಾವು ಇಲ್ಲಿ ಎಲೆಕ್ಟ್ರಿಸಿಟಿದೊಂದು ಇದು ಬರುತ್ತೆ, ಇದು ಕೂಡ ಸೇಮ್ ಅದೇ ಥರನೇ. ಸೊ ಇದು ಎಲೆಕ್ಟ್ರಿಸಿಟಿ ಕಾರ್ಡ್. ಆ್ಯಂಡ್ ಆವಾಗಲೇ ತೋರಿಸ್ತಾ ಇಲ್ವಾ, ಈ ಕಾರ್ಡ್ ಬಂದುಬಿಟ್ಟು ಎಂಟ್ರೆನ್ಸ್ಗೆ ಟ್ಯಾಪ್ ಮಾಡೋ ಕಾರ್ಡ್. ಸೊ ಎಂಟ್ರೆನ್ಸ್, ಕಮ್ಯುನಿಟಿ ಎಂಟ್ರೆನ್ಸ್ ಮತ್ತು ಇಲ್ಲಿ ಬಿಲ್ಡಿಂಗ್ ಎಂಟ್ರೆನ್ಸ್ ಎರಡಕ್ಕೂ ಇದೇ ಕಾರ್ಡ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಪಾರ್ಕಿಂಗು ಕೂಡ ಇದೆ. ಸೊ ಇಷ್ಟು ಈ ಅಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಾಗಿರೋ ಡೀಟೇಲ್ಸ್ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಆ್ಯಂಡ್ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಈ ಥರ ಅಪಾರ್ಟ್ಮೆಂಟ್ಸ್ ನೀವು ಬೆಂಗಳೂರಲ್ಲಿ ನೋಡಿದ್ರೆ ಇಲ್ಲ ಬೇರೆ ಎಲ್ಲಾದರೂ ನಿಮ್ಮ ಕಡೆ ನೋಡಿದ್ದೀರಾ ಅಲ್ವಾ ಅಂತ. ಆ್ಯಂಡ್ ನಾನು ಈ ಅಪಾರ್ಟ್ಮೆಂಟ್ಗೆ 3 ತಿಂಗಳಿಗೆ 52,000 ಕೊಡೋದು ವರ್ತ್ ಇದೆಯೋ ಇಲ್ವೋ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬಾ ವರ್ತ್ ಅನಿಸ್ತಿದೆ. ಹೈಯರ್ ಎಂಡಲ್ಲಿ ಇರ್ಬೋದು, ಬಟ್ ಸ್ಟಿಲ್ ಈ ಸೊಸೈಟಿ ನೀವು ನೋಡೋದೆಲ್ಲ ಸೊಸೈಟಿ ಹೇಗಿದೆ ಅಂತ, ಅಂದರೆ ಈ ಕಮ್ಯುನಿಟಿ ಹೇಗಿದೆ ಅಂತ, ಈ ಕಮ್ಯುನಿಟಿಗೆ ಮತ್ತು ಈ ಫರ್ನಿಶ್ಡ್ ಅಪಾರ್ಟ್ಮೆಂಟ್ಸ್ಗೆ ಇಷ್ಟು ಕೊಡೋದು ನನಗಂತೂ ವರ್ತ್ ಅನಿಸ್ತು. ಸೊ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ, ಈ ಅಪಾರ್ಟ್ಮೆಂಟ್ ಹೇಗಿದೆ ಮತ್ತು ಈ ಕಮ್ಯುನಿಟಿ ಮತ್ತು ಈ ಸೊಸೈಟಿ ಹೇಗಿದೆ ಮತ್ತು ಇಷ್ಟು ಬೆಲೆಗೆ ಇದು ವರ್ತ್ ಇದೆಯಾ ಇಲ್ವಾ ಅಂತ ನೀವು ಒಂದ್ಸರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವ್ಲಾಗ್ ಕೂಡ ತುಂಬಾ ಉದ್ದ ಆಯಿತು ಅನ್ಕೊಂತೀನಿ. ಕೆಲವರು ಹೇಳಿದ್ರು, ಸಜೆಸ್ಟ್ ಮಾಡಿದ್ರು ವ್ಲಾಗ್ ಸ್ವಲ್ಪ ಕಮ್ಮಿ ಮಾಡಿ, ಟೈಮ್ ಡ್ಯೂರೇಷನ್ ಕಮ್ಮಿ ಮಾಡಿ ಅಂತ. ಬಟ್ ಇದು ಕೂಡ ಸ್ವಲ್ಪ ಎಳೆದುಬಿಟ್ಟಿದ್ದೀನಿ. ಸೊ ಸಾರಿ, ನಾನು ನೆಕ್ಸ್ಟ್ ವ್ಲಾಗಿಂದ ಸ್ವಲ್ಪ ಡ್ಯೂರೇಷನ್ನ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು 20 to 25 ಮಿನಿಟ್ಸ್ ಒಳಗಡೆ ಇರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ವ್ಲಾಗ್ ಅಂತೂ ನನಗೊಂದು ಅನಿಸಿರೋ ಪ್ರಕಾರ ಸ್ವಲ್ಪ ಉದ್ದ ಆಗುತ್ತೆ. ಸೊ ಇದಕ್ಕೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಇದನ್ನು ಹೇಳ್ತಾ ನಾನು ವಿಡಿಯೋ ಕೊನೆಯ ಹಂತಕ್ಕೆ ಬರ್ತೀನಿ. ಅದು ಕಮೆಂಟ್ ಸೆಕ್ಷನಿಂದ ಒಂದು ಕಮೆಂಟ್ನ ಓದೋದು. ಈ ಕಳೆದ ವಾರ ಕೂಡ ನನಗೆ ಸಾಕಷ್ಟು ಒಳ್ಳೆ ಕಮೆಂಟ್ಸ್ ಬಂದಿದೆ. ಆ್ಯಂಡ್ ನನಗೆ ನೋಡಿಬಿಟ್ಟು ಎಲ್ಲ ಕಮೆಂಟ್ಸ್ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಇನ್ನೂ ಕೆಲವು ಕಮೆಂಟ್ಸ್ ಇದೆ, ನಾನು ಇನ್ನೂ ರಿಪ್ಲೈ ಮಾಡ್ದಿರೋ ಇರೋದು. ಒಂದೊಂದೇ ರಿಪ್ಲೈ ಮಾಡ್ತೀನಿ ಸ್ಲೋ ಆಗಿ, ಬಟ್ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಸೊ ಕೆಲವರು ವಿಡಿಯೋ ಡ್ಯೂರೇಷನ್ ಲಾಂಗ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ನಾನು ಕಮೆಂಟ್ ಸೆಕ್ಷನಲ್ಲಿ ಒಂದು ವೇರಿಯೇಷನ್ ಮಾಡ್ತೀನಿ. ನಾನು ಕಮೆಂಟ್ ಬಗ್ಗೆ ನನ್ನ ಅಭಿಪ್ರಾಯ ಹೇಳಲ್ಲ, ಬಟ್ ಯಾವ ಕಮೆಂಟ್ ನನಗೆ ತುಂಬ ಇಷ್ಟ ಆಯಿತೋ ಆ ಕಮೆಂಟ್ನ ನಾನು ಓದ್ತೀನಿ ಅಷ್ಟೇ. ಸೊ ಈ ವಾರ ನಾನು 2 ಕಮೆಂಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ವಾರ ನಾನು ಸೆಲೆಕ್ಟ್ ಮಾಡಿರೋ ಫಸ್ಟ್ ಕಮೆಂಟ್ ಬಂದು ಸುನೀಲ್ ಕುಮಾರ್ ಗೌಡ 900 ಅಂತ. ಸೊ ಇವ್ರು ಕಮೆಂಟ್ ಮಾಡಿರೋದು, ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀರಾ, ದೇವರು ಒಳ್ಳೇದು ಮಾಡಲಿ, ಯಾವತ್ತೂ ಯೂಟ್ಯೂಬ್ ನಿಲ್ಲಿಸ್ಬೇಡಿ ಪ್ಲೀಸ್, ಫ್ರಮ್ ಬ್ಯಾಂಗ್ಳೂರ್. ಸೊ ಸುನೀಲ್ ಕುಮಾರ್ ಗೌಡ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ ಮಾಡಿದ್ದಕ್ಕೆ. ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಾನು ಯೂಟ್ಯೂಬ್ ಯಾವತ್ತೂ ನಿಲ್ಲಿಸಲ್ಲ. ಸೊ ಅದೊಂದು ಹೇಳೋಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ನಾನು ಸೆಲೆಕ್ಟ್ ಮಾಡಿರೋ ಸೆಕೆಂಡ್ ಕಮೆಂಟ್ ಬಂದು ಇದು ಕೂಡ ಸುನೀಲ್ ಅನ್ನೋರ್ದೆ. ನಾನು ತಪ್ಪು ಪ್ರೊನೌನ್ಸ್ ಮಾಡಿದ್ರೆ ಸಾರಿ. ಸೊ ಸುನೀಲ್ ನಿದಾಗುಂಡಿ 7189 ಅನ್ನೋರು. ಸೊ ಸುನೀಲ್ ಅವರೇ, ನಿಮಗೂ ಕೂಡ ಹಾಯ್, ನೀವು ಹೇಗಿದ್ದೀರಾ? ಸೊ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಮಾಡಿರೋ ಕಮೆಂಟ್ನ ನಾನು ಇವಾಗ ಓದ್ತೀನಿ. ಯು ಆರ್ ಸೋ ಬ್ಯೂಟಿಫುಲ್ ಸಿಸ್, ಯುವರ್ ಟಾಕ್ ಇಸ್ ವೆರಿ ಸೂಪರ್ಬ್. ನಿಮ್ಮ ಎಲ್ಲ ವೀಡಿಯೋಸ್ ನಾನು ನೋಡ್ತೀನಿ, ತುಂಬ ಚೆನ್ನಾಗಿದ್ದಾವೆ. ನೀವು ನಮಗೆ ತುಂಬ ಇನ್ಸ್ಪಿರೇಷನ್. ಇವಾಗ ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನೀವು ಡಾಕ್ಟರ್ ಬ್ರೋ ಥರ ವಿಡಿಯೋ ಮಾಡೋ ಥರ ಆಗಬೇಕು ಸಿಸ್, ಖಂಡಿತ ನೀವು ಹಾಗೆ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಅವರೇ, ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಡಾಕ್ಟರ್ ಬ್ರೋ ಥರ ನೀವು ನಾನು ವಿಡಿಯೋ ಮಾಡೋ ಥರ ಆಗಬೇಕು ಅಂತಿದ್ದೀರಾ. ಸೊ ನನಗೂ ಕೂಡ ಹೋಪ್ಸ್ ಇದೆ, ಲೈಕ್ ಆಗ್ತೀನಿ ಅಂತ, ಒನ್ ಡೇ ಆಗ್ತೀನಿ ಅಂತ ನನಗೂ ಹೋಪ್ಸ್ ಇದೆ. ಸೊ ನಿಮ್ಮ ವಿಶಸ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇಬ್ಬರು ಸುನೀಲ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರು ನನಗೆ ಪಾಸಿಟಿವ್ ವಿಶಸ್ನ ಕಳಿಸಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಹೇಳಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಬಟ್ ನಾನು ಎಲ್ಲ ಕಮೆಂಟ್ಸ್ನೂ ಓದ್ತೀನಿ. ಎಲ್ಲ ಕಮೆಂಟ್ಸ್ ಓದಾಗೂ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ. ಸೊ ನಿಮ್ಮನ್ನೆಲ್ಲರೂ ನಾನು ನೆನೆಸ್ಕೊತಾ ಇರ್ತೀನಿ. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಕಮೆಂಟ್ ಸೆಕ್ಷನ್ ಮುಗೀತು. ಆ್ಯಂಡ್ ಕೊನೆಯ ಹಂತಕ್ಕೆ ಬಂದೆ, ಅದು ನನ್ನ ಸೈನಿಂಗ್ ಆಫ್ ಸೆಕ್ಷನ್. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ, ಇದೇ ಥರ ಕಂಟೆಂಟ್ ನೀವು ನೋಡಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನೇ ಅನಿಸಿಕೆ ಇದ್ದರೂ, ಏನೇ ಅಭಿಪ್ರಾಯ ಇದ್ದರೂ ದಯವಿಟ್ಟು ಈ ಕೆಳಗಡೆ ಇರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಎಲ್ಲ ಕಮೆಂಟ್ಸ್ಗೂ
ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಲೇಟ್ ಆದ್ರೂ ರಿಪ್ಲೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮನ್ನ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಜೈ ಜಿಯಾನ್.